राजस्थान जो है ना ये ಹಾಂ एक नंबर है। ಸೈನಿಕರಿಗೆಲ್ಲ ಪರೇಡ್ ಎಲ್ಲ ಮಾಡ್ಸೋಕ್ಕೆ ರಾಜರು ನಡ್ಕೊಂಡು ಹೋಗ್ತಿದ್ರು, ರಾಣಿಯರು ಯಾವತ್ತೂ ನಡ್ಕೊಂಡು ಹೋಗ್ತಿರ್ಲಿಲ್ಲ. ಚೆನ್ನಾಗಿ ದಿಸ್ ವಾಸ್ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಫಾರ್ ದ ಫೋರ್ಟ್. ಸೀಕ್ರೆಟ್ ಟನಲ್. ಸೊ ಇದು ಆಮಿರ್ ಫೋರ್ಟ್ ಇಂದ ಜೈಗರ್ ಫೋರ್ಟಿಗೆ ಕನೆಕ್ಟ್ ಆಗ್ತದೆ, ವಿಚ್ ಇಸ್ 1.2. ಯಸ್ ಮೈ ಕ್ಯೂಟ್ ಸಬ್ಸ್ಕ್ರೈಬರ್. ಸೊ ಬೈ ಜರ್ನಿ ಆ್ಯಕ್ಚುಲಿ ಈಗ ಇಂಟ್ರೆಸ್ಟಿಂಗ್ ಆಗ್ಲತ್ತಲ್ಲ, ಯಾಕಂದರೆ ಎಲ್ಲರೂ ಕೇಳತ್ತಿರೋದು ಏನು ಮಾಡ್ತೀರಿ ವೀಡಿಯೋಸ್ ತೊಗೊಂಡು ಎಲ್ಲಿ ಅಪ್ಲೋಡ್ ಮಾಡ್ತೀರಿ. ಇದು ಗೋಪ್ರೋ ಅದ, ಒಂದಿಷ್ಟು ಮಂದಿ ಬಲ್ಲಿ ಗೋಪ್ರೋ ಅದ, ಬಟ್ ಆ್ಯಕ್ಚುಲಿ ಮೈಕ್ ಇಲ್ಲ. ಸೊ ಇದು ಗೋಪ್ರೋ ಕೆಳಗೆ ಹಚ್ಚಿದ್ದು ಏನದ ಮೈಕ್ ಅದ, किस काम के आधा भाई क्या कर रहे हैं आप, ये एडिटिंग किस सॉफ्टवेयर में करते हैं, सब कुछ पूछ रहे. तो बढ़िया मज़ा आ रहा है भाई साहब. राजस्थान जो है ना ये हाँ एक नंबर है। हाँ वही तो है, टूरिज्म के लिए तो बहुत बढ़िया है. आप किसी को पता पूछोगे ना, हाँ। गाड़ी रोक के 3 दफा बताएगा पता। हाँ वो तो है. बड़े बड़े शहरों में नहीं है, अपना जयपुर में राजस्थान में ऐसा है क्या, यहाँ पे गाड़ी रोक के हर बता एक देगा, कुछ जगह अगर पूछा तो सब कुछ बोल बता देगा. देगा बता देते हैं। वही तो कर करके पहुँचा हूँ मैं यहाँ तक. ये है ना आमिर फोर्ट. हाँ भैया, कर दो वीडियो ना इधर। So right now I'm in Amber Palace. So welcome to Amir Palace. So ಇದರ ಹೆಸರು ಅಮೀರು ಅಂತಾರೆ, ಆಂಬರು ಅಂತಂತಾರೆ. ಸೊ ಯಾಕಂತಂದರೆ ಇಲ್ಲೊಂದು ಮೊದಲು ಅಂಬಿಕೇಶ್ವರ ಟೆಂಪಲ್ ಇತ್ತು. ಸೊ ಅದ್ರ ಸಲುವಾಗಿ ಇದಕ್ಕೆ ಹೆಸರು ಆಂಬರ್ ಪ್ಯಾಲೇಸ್ ಅಂತ ಬಂತು ಅಂತ ಹೇಳ್ತಾರೆ. ಇನ್ನೊಂದು ಸೊ ಬೈ ಆಮಿರ್ ಫೋರ್ಟ್ನೇ ಎಷ್ಟು ತೋರಿಸ್ತೀನಲ್ಲ ಗೊತ್ತಿಲ್ಲ, ಬಟ್ ಒನ್ ಥಿಂಗ್ ಅಂತೂ ನಿಮಗೆ ತೋರಿಸ್ತಾ ಇತ್ತು. ಅದು ಒಂದು ಇನ್ಸ್ಟ್ರೂಮೆಂಟ್ ಅದ, ವೆರಿ ಫೇಮಸ್ ಇನ್ಸ್ಟ್ರೂಮೆಂಟ್ ಇನ್ ರಾಜಸ್ಥಾನ್ ಅವ್ರ ಎಲ್ಲೂ ಅನ್ಬೋದು ನೀವು. ಸೊ ಆ ಇನ್ಸ್ಟ್ರೂಮೆಂಟ್ ತೋರಿಸ್ತೀನಿ, ಅದ್ರ ಹೆಸರು ಆಮೇಲೆ ಹೇಳ್ತೀನಿ. इसी को रावण आता बोलता ना भैया. ಸೊ ಬೈ ಸರಿ, ಯಾಕೆ ರಾವಣ ಆತ ಬಂತಂದರೆ ಒಂದು ಕಾಲದಲ್ಲಿ ಶಿವ ರಾವಣನ ಮೇಲೆ ಹೆವಿ ಕೋಪ ಮಾಡ್ಕೊಂಡು ಕೈಲಾಸ ಪರ್ವತದಿಂದ ಕೆಳಗೆ ಕಳಿಸ್ತಾನೆ. ಸೊ ಅವಾಗ ರಾವಣ ಏನು ಮಾಡ್ತಾನೆ, ಶಿವನಿಗೆ ಸಮಾಧಾನ ಮಾಡೋಕ್ಕೆ ಏನೆಲ್ಲ ಆಡ್ತಾನೆ, ರಾವಣ ಏನೆಲ್ಲ ಮಾಡ್ತಾನೆ, ಆದರೂ ಶಿವನ ಸಿಟ್ಟು ಕಮ್ಮಿ ಆಗಲ್ಲ. ಸೊ ಅವಾಗ ರಾವಣ ಏನು ಮಾಡ್ತಾನೆ, ಅವನ ಹತ್ರ 10 ತಲೆ ಇರ್ತಾವಲ್ಲ, ಒಂದು ತಲೆ ಕತ್ತರಿಸಿ ಒಂದು ಕಪ್ ಥರ ಮಾಡ್ತಾನೆ. ಅದಾದಮೇಲೆ 10 ಕೈಯಲ್ಲಿ ಒಂದು ಕೈ ಕತ್ತರಿಸಿ ಅದರಲ್ಲಿರೋ ನರನಾಡಿಗಳೆಲ್ಲ ತೆಗ್ದು ಒಂದು ಸ್ಟ್ರಿಂಗ್ ಥರ ಮಾಡ್ತಾನೆ. ಸೊ ಅದ್ರ ಇನ್ಸ್ಟ್ರೂಮೆಂಟ್ ಹೆಸರೇ ರಾವಣ ಆತ. ಸೊ ಬೈ ಇದೇನದಲ್ಲ, ಇದು ಮೇನ್ ಎಂಟ್ರೆನ್ಸ್ ಆಫ್ ದ ಫೋರ್ಟ್. ಸೊ ಇದು ಸೂರ್ಯಪೋಲ್ ಅಂತಾರೆ ಇದಕ್ಕೆ. ಸೂರ್ಯಪೋಲ್ ಯಾಕಂತಂದರೆ ಬೆಳಗ್ಗೆ ಸೂರ್ಯ ಇಲ್ಲೇ ಉದಯ ಆಗೋದು. ಸೊ ಬೈ ಆಗಿನ ಕಾಲದಲ್ಲಿ ಮಹಾರಾಜರು ಯುದ್ಧ ಎಲ್ಲ ಗೆದ್ದ ಮೇಲೆ ಆನೆ ಮೇಲೆ ಸವಾರಿ ಮಾಡ್ಕೊಂಡು ಇಲ್ಲಿಂದ ಬರ್ತಿದ್ರಲ್ಲ, ಬರಬೇಕಾದ್ರೆ ಅವ್ರಿಗೆ ಮೆರವಣಿಗೆ ಥರ ಮಾಡ್ಬೇಕಂದ್ರೆ ಇಲ್ಲೊಂದು ಡೋಲ್ ಅದ, ಅಲ್ಲಿ ಮೇಲೆ ನಾಗರ ಏನೋ ಅಂತಾರದಕ್ಕೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅದು ಡೋಲ್ ಬಾರಿಸ್ತಿದ್ರು. ಸೊ ಅವಾಗೆಲ್ಲ ವಾರ್ಮ್ ವೆಲ್ಕಮ್ ಆಗ್ತಿತ್ತು ಅವ್ರಿಗೆ ಇಲ್ಲಿ. ಸೊ ಇದು ಏನು ಓಪನ್ ಸ್ಪೇಸ್ ಅದಲ್ಲ, ಇದು ಇಲ್ಲಿ ಮೊದಲೇ ರಾಜ ಮಹಾರಾಜರ ಕಾಲದಲ್ಲಿ ಪರೇಡ್ ಆಗ್ತಿತ್ತು ಇಲ್ಲಿ. ಸೊ ಸೈನಿಕರಿಗೆಲ್ಲ ಪರೇಡ್ ಎಲ್ಲ ಮಾಡ್ಸೋಕ್ಕೆ ಈ ಜಾಗ ಯೂಸ್ ಮಾಡ್ತಿದ್ರು ಅವಾಗ. ಸೊ ಮೇಲ್ಗಡೆಯಿಂದ ಹೋಗಿ ತೋರಿಸ್ತೀನಿ. ಸೊ ಮ್ಯಾಲಿನ ಚಲೋ ವ್ಯೂ ಕಾಣಿಸ್ಬೋದು. ಸೊ ಲೆಟ್ಸ್ ಸಿ. ಸೊ ಇದು ಆಗಿನ ಕಾಲದಲ್ಲಿ ಕುದುರೆ ನಿಲ್ಸೋ ಜಾಗ. ಇದೇನದ, ದಿಸ್ ವಾಸ್ ಓಲ್ಡ್ ಸಿಟಿ ಆಫ್ ಆಮೇರ್. ಸೊ ಹಳೆ ಕಾಲದಲ್ಲಿ ಎಷ್ಟು ಆಲ್ಮೋಸ್ಟ್ 2,000 to 3,000 ಇಯರ್ಸ್ ಆಗೋ ಸಿಟಿ ಅದ ಇದು. ಸೊ ನನ್ನಿಂದ ನೋಡ್ಲತ್ತಾರಲ್ಲ, ದಿಸ್ ಇಸ್ 12 kilometers ಸರೌಂಡಿಂಗ್ ಬೌಂಡ್ರಿ. ಸೊ ಇದು ಆ ಕಾಲದಲ್ಲಿ ಫೋರ್ಟಿ ಪ್ರೊಟೆಕ್ಷನ್ ಆಗಿ ದಿಸ್ ವಾಸ್ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಫಾರ್ ದ ಫೋರ್ಟ್. ಕೆಳಗಡೆಯಿಂದ ತೋರಿಸಿದ್ದಿದೆ. ಸೊ ಇದೇ ಪರೇಡ್ ಗ್ರೌಂಡ್. ಸೊ ಸೈನಿಕರೆಲ್ಲ ಇಲ್ಲಿ ಪರೇಡ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಸೊ ಇದು ಆ್ಯಕ್ಚುಲಿ ಲೈಕ್ 7:30 to 9 o'clock ಈವ್ನಿಂಗ್ ಶೋ ಇರ್ತದೆ. ಲೈಕ್ ಲೈಟ್ಸ್ ಎಲ್ಲ ಇರ್ತವೆ, ನೆಕ್ಸ್ಟ್ ಲೆವೆಲ್ ಇರ್ತದೆ. ಬಟ್ ನಂಗೆ ಅಷ್ಟು ಟೈಮ್ ಇಲ್ಲ ಇಲ್ಲಿ. ಸೊ ಇದ್ರ ಹೆಸರು ಹಾಲ್ ಆಫ್ ಪಬ್ಲಿಕ್ ಆಡಿಯನ್ಸ್. ಸೊ ಆಗಿನ ಕಾಲದಲ್ಲಿ ಏನಾಯಿತು, ರಾಜ ಏನೇನೋ ಪಬ್ಲಿಕ್ ಏನೇನೋ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬಂದು ರಾಜ ಒಳಗಡೆ ಎಲ್ಲ ಕೂಡ್ತಿದ್ರು, ರಾಜ ಮಂತ್ರಿಗಳೆಲ್ಲ. ಸೊ ಪಬ್ಲಿಕ್ ಎಲ್ಲ ಇಲ್ಲಿ ಕುಂದಿರ್ತಿತ್ತು. ಸೊ ಇಲ್ಲಿ ಕುಂತು ಅವ್ರದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು ಏನಿತ್ತದೆಲ್ಲ. ಸೊ ಬೈ ನೀವು ಎಲ್ಲ ಕಡೆ ನೋಡ್ಬೋದು, ಇಲ್ಲಿ ಎಲ್ಲ ಕಡೆ ಆನೆಗಳವ. ಸೊ ಹಿಂದೂ ರಿಲಿಜನಲ್ಲಿ ದಿಸ್ ಸಿಂಬಲೈಸಸ್ ದ ಸ್ಟ್ರೆಂತ್ ಆ್ಯಂಡ್ ಪವರ್. ಸೊ ಅದಕ್ಕೆ ಎಲ್ಲ ಕಡೆ ಆನೆಗಳವ ಇಲ್ಲಿ. ಬೈ ನನ್ನಿಂದ ನೋಡ್ಲತ್ತಿರಲ್ಲ, ಇದರ ಹೆಸರು ಗಣೇಶ್ ಪೋಲ್. ಸೊ ಯಾಕಂದರೆ ಇಲ್ಲಿ ಗಣಪತಿ ಮೂರ್ತಿ ಅದ. ಸೊ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಏನೋ ಬಂದರೆ ಮೇಲ್ಗಡೆಯಿಂದ ರಾಣಿಯಿಂದ ಅಲ್ಲಿಂದ ಸೊ ಅವ್ರಿಗೆ ವೆಲ್ಕಮ್ ಮಾಡ್ತಿದ್ರು, ಹೂವು ಎಲ್ಲ ಹಾಕಿ. ಸೊ ಮೇಲ್ಗಡೆಯಿಂದ ರಾಜಂಗೆ ಎಲ್ಲ ವೆಲ್ಕಮ್ ಮಾಡೋಕ್ಕೆ ಇದು ಜಾಗ. ಸೊ ಈ ಪೇಂಟಿಂಗ್ ಎಲ್ಲ ಇಟ್ಸ್ ನೇಮ್ ಇಸ್ ಕಾಲ್ಡ್ ಫ್ರೆಸ್ಕೋ ಪೇಂಟಿಂಗ್. ಸೊ ಹಳೆ ಕಾಲದ 300 ಲೈಕ್ 2,000 ಇಯರ್ಸ್ ಆದ್ರೂ ಇನ್ನೂ ಏನೂ ಆಗಿಲ್ಲ ಇದಕ್ಕೆ. ಸೊ
ಗಣೇಶ್ ಜಿ ಕ ಮೂರ್ತಿ ಇಲ್ಲಿ ಮೇಲ್ಗಡೆ ಕಾಣ್ತಲ್ಲ ಅದೆಲ್ಲ ಗೋಲ್ಡ್, ಬಟ್ ಆ್ಯಕ್ಚುಲಿ ಸಾಲಿಡ್ ಗೋಲ್ಡ್ ಅಲ್ಲ, ಲಿಕ್ವಿಡ್ ಗೋಲ್ಡ್. ಸೊ ಇದು ಯಾವುದು ತೆಗಿಯೋಕ್ಕಾಗಲ್ಲ, ಏನಾಗಲ್ಲ. ನೀವು ನೋಡ್ತಿರೋದು ಶೀಶ್ ಮಹಲ್. ಸೊ ದಿಸ್ ವಾಸ್ ಬಿಲ್ಡ್ ಬೈ ರಾಜ ಮಾನ್ ಸಿಂಗ್. ಇಲ್ಲೆಲ್ಲ ನೋಡ್ಲತ್ತಿದ್ವೆಲ್ಲ ಇಟ್ಸ್ ಮೇಡ್ ಆಫ್ ಗ್ಲಾಸ್. ಸೊ ಯಾವುದು ಇಂಡಿಯನ್ದಲ್ಲ, ಇದು ಆಗಿನ ಕಾಲದಲ್ಲೇ ಬೆಲ್ಜಿಯಮಿಂದ ಇಂಪೋರ್ಟ್ ಮಾಡಿ ತರಿಸಿ ಕಟ್ಸಿದಂಥ ಜಾಗ ಇದು. ಸೊ ರಾಜ ಮಾನ್ ಸಿಂಗ್ ಈ ಮೇಡ್ ಇಟ್ ಆಸ್ ಅ ಪ್ರೈವೇಟ್ ಗೆಸ್ಟ್ ರೂಮ್. ಸೊ ಯಾರನ್ನ ಬೇರೆ ಕಡೆಯಿಂದ ಬಂದಿದ್ರೆ, ಹೊರಗೆ ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರನ್ನ ಬಂದಿದ್ರೆ ಅವ್ರು ಇಲ್ಲಿ ತರಿಸಿ ಕೂಡಿಸಿ ಮಾತಾಡ್ತಿದ್ದ. ಆಗಿನ ಕಾಲದಲ್ಲಿ ರಾಜರು ನಡ್ಕೊಂಡು ಹೋಗ್ತಿದ್ರು, ರಾಣಿಯರು ಯಾವತ್ತೂ ನಡ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ರಾಜರಿಗೆ ಒಂದು ಹಾದಿ ಇತ್ತು, ರಾಣಿಯರಿಗೆ ಒಂದು ಹಾದಿ ಇತ್ತು. ಸೊ ರಾಜರು ನಡ್ಕೊಂಡು ಹೋದ್ರೆ ರಾಣಿಯರೆಲ್ಲ ಪಲ್ಲಕ್ಕಿ ಲೈಕ್ ದಾಸಿರೆಲ್ಲ ಕರ್ಕೊಂಡು ಹೋಗ್ತಿದ್ರು ವೀಲ್ ಚೇರ್ ಮೇಲೆ. ಯಾಕಂತಂದರೆ ಅವ್ರ ಸೀರೆನೇ ಇರೋದು ಒಂದು 9 kg, ಒಂದು ಜ್ಯುವೆಲ್ರಿ ಒಂದು 10 kg, ಅವ್ರ ವೆಯ್ಟ್ ಒಂದು 60-70 kg. ಸೊ ಇದೆಲ್ಲ ಹಾಕೊಂಡು ಅವ್ರು ನಡಿಯೋಕೆ ಆಗ್ತಿರ್ಲಿಲ್ಲ. ಸೊ ನಡೀತಾನೂ ಇರಲಿಲ್ಲ. ಸೊ ಅವ್ರಿಗೊಂದು ಬೇರೆ ಹಾದಿನೇ, ಅವರಿಗೆ ಒಂದು ವೀಲ್ ಚೇರ್ ಇಲ್ಲದ ನೋಡಿ. चैनल है? हाँ, कौन सा? ट्रैवल चैनल है, मतलब कन्नड़ा में बनाता हूँ मैं वीडियोस. ये स्टिकर ले लो, मेरा यूट्यूब का ಚಾನಲ್ है. ಇದು ಸುಹಾಗ್ ಮಂದಿರು. ಸೊ ಆಗಿನ ಕಾಲದಲ್ಲಿ ರಾಣಿಯರೆಲ್ಲ ತಮ್ಮ ಗಂಡನ್ಗೆ ಒಳ್ಳೇದಾಗಲಿ, ಸ್ವಲ್ಪ ಹೆಲ್ದಿ ಆಗಿರಲಿ, ಚಲೋ ಆಗಿರಲಿ ಅಂಥೇಳಿ ವಾರಿಗೆ ಹೋದಾಗೆಲ್ಲ ಇಲ್ಲಿ ಕುಂತು ಪ್ರೇ ಮಾಡ್ತಿದ್ರು. ಇಲ್ಲಿ ಬಂದು ದೀಪ ಹಚ್ತಿದ್ರು ಅವ್ರಿಗೋಸ್ಕರ. ಸೊ ಇಲ್ಲೇ ಈ ಜಾಗದಿಂದನೇ ರಾಣಿ. ಸೊ ನಾ ಕೆಳಗಡೆಯಿಂದ ತೋರಿಸಿದ್ದು, ಇಲ್ಲಿಂದನೇ ರಾಣಿ ಏನು ಮಾಡ್ತಾರೆ, ಹೂವು ಎಲ್ಲ ಹಾಕಿ ರಾಜನ ವೆಲ್ಕಮ್ ಮಾಡ್ತಾರೆ ಇಲ್ಲಿಂದ, ಯುದ್ಧ ಎಲ್ಲ ಗೆದ್ದು ಬಂದಮೇಲೆ. ಇದು ಟಾಪ್ ವ್ಯೂ. ಇದು ಶೀಶ್ ಮಹಲ್, ಇದು ಗಾರ್ಡನ್ನು, ಅದು ಸುಖ್ ಮಂದಿರ್. ಸ್ವಲ್ಪ ಇಲ್ಲಿ ಕಾಣತ್ತಿದ್ದು ಜಸ್ಟ್ ಮಂದಿರು. ಸೊ ಇದ್ರ ಮೇಲ್ಗಡೆ ಏನಾದಲ್ಲ, ಅಲ್ಲಿ ಇಲ್ಲೊಂದು ಟ್ಯಾಂಕ್ ಅದ. ಸೊ ನೀರು ಇರ್ತಿರ್ತಲ್ಲ ಒಳಗಡೆ. ಸೊ ಅಲ್ಲಿ ಸಣ್ಣ ಕಾಪರ್ ವೈರಿಂಗ್ಸ್ ಎಲ್ಲ ಅವ ಅಲ್ಲಿ. ಸೊ ವೈರಿಂಗ್ಸು ಹೋಲ್ಸ್ ಎಲ್ಲ ಅವ. ಅಲ್ಲಿ ಏನು ಮಾಡ್ತಿದ್ರು, ಒಂದು ಪರ್ದ ಹಾಕ್ತಿದ್ರು. ಪರ್ದ ಲೈಕ್ ಸೇಮ್ ಆ್ಯಸ್ ಎನ್ ಏರ್ ಕೂಲರ್. ಸೊ ಆ ಪರ್ದ ಹಾಕಿದ್ಮೇಲೆ ಏನಾಯ್ತು, ಒಂದೊಂದು ಡ್ರಾಪ್ ನೀರು ಫ್ಲೋ ಆಗಿ ಸೊ ಆ ಪರ್ದ ಮೇಲೆ ಬೀಳ್ತಿತ್ತು. ಆ ಪರ್ದ ಮೇಲೆ ಬಿದ್ದಾದ್ಮೇಲೆ ಅದು ಪರದೆ ಒದ್ದೆ ಆಗ್ತಿತ್ತು. ಒದ್ದೆ ಆದಮೇಲೆ ಬಿಸಿ ಗಾಳಿನದ ಬಂದು ಅದು ಕತ್ತಿ ಒಳಗಡೆ ಕೋಲ್ಡ್ ಏರ್ ಹೋಗ್ತಿತ್ತು. ಸೊ ಲೈಕ್ ಸೇಮ್ ಆ್ಯಸ್ ಇನ್ ಏರ್ ಕೂಲರ್. ಇಲ್ಲೇ ವಿಶ್ರಾಂತಿ ಎಲ್ಲ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ರಾಣಿಯರು ಹಿಂಗೆಲ್ಲ ಹೋಗ್ತಿದ್ರು. ಇದು ರಾಣಿಯರಿಗೆ ಹಾದಿ. ರಾಜ ಏನು ಮಾಡ್ತಿದ್ದ, ಇಲ್ಲಿಂದ ಸ್ಟೆಪ್ಪಿಂದ ಹೋಗ್ತಿದ್ದ. ಸೊ ಈ ಸ್ಟೆಪ್ಸಿಂದ ಹೋಗಿ, ಸೊ ಅವಾಗಿನ ರಾಜೇಂದ್ರೆಲ್ಲ 6-7 ಫೀಟ್ ಇರ್ತಿದ್ರು. ಸೊ ಇದು ಟಾಪ್ ಏನದಲ್ಲ ಇಲ್ಲಿ. ಸೊ ಇಲ್ಲೆಲ್ಲ ಬಂದಮೇಲೆ ನಮಗೆ ಹತ್ತಲ್ಲ ಇದು. ಸೊ ಅವ್ರೇನು ಮಾಡಬೇಕಾಗಿತ್ತು, ದೇ ಶುಡ್ ಬೌ ದೇರ್ ಹೆಡ್ ಡೌನ್ ಆ್ಯಂಡ್ ಇಲ್ಲಿ ಹೋಗ್ಬೇಕಾಗ್ತಿತ್ತು ಹಿಂಗೆ. ನೀವೇನು ನೋಡ್ಲತ್ತಿರಲ್ಲ, ಅದು ಸೀಕ್ರೆಟ್ ಟನಲ್. ಸೊ ಇದು ಆಮೀರ್ ಫೋರ್ಟಿಂದ ಜೈಗರ್ ಫೋರ್ಟಿಗೆ ಕನೆಕ್ಟ್ ಆಗ್ತದೆ, ವಿಚ್ ಇಸ್ 1.2 kilometers. ಸೊ ಅದಾದಮೇಲೆ ಹಿಂದ್ಗಡೆ ಹೆಂಗೆ ಕಾಣ್ತದೆ, ಅದು ಜಂಗಲ್ಲು. ಅದಾದಮೇಲೆ ಹಿಂದಿರೋದು ಜೈಗರ್ ಫೋರ್ಟಲ್ಲಿ ರಾಜಂದು ಆರ್ಮಿ ಎಲ್ಲ ಇರ್ತಿತ್ತು. ಸೊ ಆರ್ಮಿಯವ್ರು ಯಾರನ್ನ ದುಶ್ಮನ ಅಟ್ಯಾಕ್ ಮಾಡೋದು ನೋಡಿದ್ರೆ ಸೀದಾ ರಾಜಂಗೆ ಇನ್ಫಾರ್ಮೇಷನ್ ಕಳಿಸ್ತಿದ್ರು. ಸೊ ಆವಾಗ ರಾಜ ಅವ್ರ ಹೆಂಡತಿ ಮಕ್ಕಳ ಜೊತೆ ಈ ಸೀಕ್ರೆಟ್ ಟನಲ್ ಥ್ರೂ ಜೈಗರ್ ಫೋರ್ಟ್ ರೀಚ್ ಆಗ್ತಿದ್ರು. ಸೊ ರಾಣಿ ಅಂದರೆ ಯಾವಾಗಲೂ 4 ಗೋಡೆ ಮಧ್ಯನೇ ಇರ್ತಿದ್ರು. ಸೊ ಅವಾಗ ಮಳೆಗಾಲದಲ್ಲಿ ನ್ಯಾಚುರಲ್ ಫೀಲ್ ಬರಲಿ ಅಂತ ಇದು ಓಪನ್ ಸ್ಪೇಸ್ ಬಿಟ್ಟಿದ್ದು. ಸೊ ಅವಾಗ ರಾಣಿ ಅಂದರೆ ಇಲ್ಲಿ ಬಂದು ಕೂತು ನೇಚರ್ ಜೊತೆ ಸ್ವಲ್ಪ ಕನೆಕ್ಟ್ ಆಗ್ತಿದ್ರು. ಸೊ ಅದೇ ಒಂದು ರೀಸನ್ ಇದು ಓಪನ್ ಸ್ಪೇಸ್ ಬಿಟ್ಟಿರೋದು. ಬರೀ ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತಿದ್ರು ಈ ಥರ. ಆಗಿನ ಕಾಲದಲ್ಲಿ ಮಾನ್ ಸಿಂಗ್ ಪ್ಯಾಲೇಸ್ ಆಗಿತ್ತು. ಸೊ ಇದೆಲ್ಲ ಮಾನ್ ಸಿಂಗ್ ಪ್ಯಾಲೇಸು. ಮೇಲ್ಗಡೆ ಮಾನ್ ಸಿಂಗ್ ಇರ್ತಿದ್ದ. ಸೊ ಕೆಳಗಡೆ ಎಲ್ಲ ರಾಣಿಯಂದಿರ ಅಪಾರ್ಟ್ಮೆಂಟ್ಸ್ ಇದೆಲ್ಲ. ಸೊ ರಾಜಂಗೆ ಏನಾಯಿತು, ರಾಜ 12 ರಾಜ್ಯಗಳು ಗೆದ್ದು 12 ಹೆಂಡ್ತಿರು ಕಟ್ಕೊಂಡ. ಸೊ 12 ಅಪಾರ್ಟ್ಮೆಂಟ್ಸ್ ಅವ ಇಲ್ಲಿ. ಕಂಪ್ಲೀಟ್ಲಿ ಎಲ್ಲ ಇದು ರಿಲೇಟೆಡ್ ಟು ವುಮೆನ್ಸ್. ಪೂರಾ ಇಲ್ಲಿ ಯಾರಿಗೂ ಮೆನ್ಸ್ಗೆ ಯಾರಿಗೂ ಅಲೋ ಇರಲಿಲ್ಲ. ಆಗಿನ ಕಾಲದ ವುಮೆನ್ಸ್ ಬಾತ್ ಟಬ್ ಇದು. ಸೊ ಇದೇನು ಬೈ ಹಿಂಗದ ಬಾತ್ ಟಬ್ ಓಪನ್ ಅಂತಂದ್ರೆ, ಆಗಿನ ಕಾಲದಲ್ಲಿ ಯಾರಿಗೂ ಅಲೋ ಇರ್ತಿರಲಿಲ್ಲ ವುಮೆನ್ಸಿಗೆಲ್ಲ, ಅದು ಮೆನ್ಸಿಗೆಲ್ಲ. ಸೊ ಇದೇ ಬಾತ್ ಟಬ್ ಇತ್ತು. ಸೊ ಈಗೆಲ್ಲ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬ್ಯಾರಿಯರ್ಸ್ ಹಾಕ್ಬಿಟ್ರು. ಸೊ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಮಾನ್ ಸಿಂಗ್ ಪ್ಯಾಲೇಸ್. ಬೈ ರಾಜಂಗೆ 12 ರಾಣಿಂದ್ರು ಇದ್ರಲ್ಲ. ಸೊ ಎಲ್ಲ ರಾಣಿಗರು ಒಂದೊಂದು ಅಪಾರ್ಟ್ಮೆಂಟ್ ಇದ್ದು. ಸೊ ಇದೆಲ್ಲ ಸೇರಿ, ಸೊ ಇದೆಲ್ಲ ಕಂಪ್ಲೀಟ್ಲಿ 12 ಅಪಾರ್ಟ್ಮೆಂಟ್ಸ್ ಇಯರ್. 12 ಅಪಾರ್ಟ್ಮೆಂಟ್ಸಲ್ಲಿ 1 2 3 ಈ ಕಡೆ, 1 2 3 ಈ ಕಡೆ, ಇನ್ನು 3 ಈ ಕಡೆ. ಸೊ ಟೋಟಲ್ 4 ಗೋಡೆ ಬದಲು 3 ಅಪಾರ್ಟ್ಮೆಂಟ್ಸ್. ಸೊ ಟೋಟಲಿ 12 ಅಪಾರ್ಟ್ಮೆಂಟ್ಸ್ ಇದೆ ಫಾರ್ ಕ್ವೀನ್ಸ್. ಸಪ್ರೇಟ್ ಪ್ರೈವೇಟ್ ಕಿಚನ್, ಪ್ರೈವೇಟ್ ಬಾತ್ರೂಮ್ ಎಲ್ಲ ಸಪ್ರೇಟ್. ಯಾವುದೇ ರಾಣಿಗೆ ಏನೇ ಪ್ರಾಬ್ಲಮ್ ಆದರೂ ರಾಜ ಇಲ್ಲಿ ಕರಿತಿದ್ದ ರಾಣಿಯಂದರಿಗೆಲ್ಲ. ಸೊ ರಾಜ ಬಂದು ಅವರೆಲ್ಲ ಏನೇನು ಪ್ರಾಬ್ಲಮ್ ಅದ ಸಾಲ್ವ್ ಮಾಡ್ತಿದ್ದ. ಸೊ ರಾಜನ್ ಪ್ಯಾಲೇಸ್ ಮೇಲಿತ್ತು. ಸೊ ಎಲ್ಲ ಕಡೆ ಅಪಾರ್ಟ್ಮೆಂಟ್ಸ್ಗೂ ಅಟ್ಯಾಚ್ಡ್ ಸ್ಟೇರ್ಸ್ ಇದ್ದು. ಸೊ ರಾಜ ಯಾವ ರಾಣಿ ರೂಮಿಗೆ ಹೋಗ್ತಾನೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ರಾಜ ಎಲ್ಲ ರಾಣಿಂದ ರೂಮಿಗೂ ಆಕ್ಸೆಸ್ ಇತ್ತು. ರಾಜ ಎಲ್ಲಿರ್ತಾನೆ ಅಂತ ಯಾರ ರಾಣಿಗೂ ಗೊತ್ತಾಗ್ತಿರಲಿಲ್ಲ. चलो कोई बात नहीं. हाँ, मैं तो कन्नड़ा में बनाता हूँ वीडियोस. रैंडम में वीडियो ಮಾಡ್ತಿದ್ದೆ. ಇಲ್ಲಿ ಸಬ್ಸ್ಕ್ರೈಬರ್ಸ್ ಬಂದು. ಸೊ ದೇ ವಾಂಟ್ ಟು ಮೇಕ್ ಅ ವಿಡಿಯೋ ಆಫ್ ದೆಮ್. ಸೊ he is my cute subscriber. ಸೊ ನಂದೊಂದು ಲೋಗೋ ಸ್ಟಿಕ್ಕರು ಕೊಟ್ಬಿಡ್ತೀನಿ ಅವರಿಗೆ. ಸೊ ले लो, ये मेरा यूट्यूब का स्टिकर है, यूट्यूब चैनल का. आप कुछ बात करना चाहते हो कैमरा पे? राजस्थान क्या कुछ आपको जो मन होगा वो.
ಬೈ ಸಣ್ಣ ಹುಡುಗ್ರಿ ನಾನು ಯೂಟ್ಯೂಬ್ ವೀಡಿಯೋನ ಬರ್ತೀನಿ ಅನ್ನೋ ಎಕ್ಸೈಟ್ಮೆಂಟ್ ಆ ಖುಷಿ ನೋಡ್ರಿ ಬೈ, ಇಟ್ಸ್ ಜಸ್ಟ್ ಪ್ರೈಸ್ಲೆಸ್. घबराओ मत, आराम से. हाँ बिल्कुल. हिंदी में बोलो, इंग्लिश में बोलो. वहाँ पे बहुत सारी एक्सप्लोर करने की चीज़ें हैं और वहाँ मतलब राजस्थान में एक डेजर्ट है और कैमल राइड्स होती है, बहुत सारी चीज़ें हैं, एक्सप्लोर कर सकते हैं. चलो थैंक यू, बढ़िया. मेरा भाई का भी बेटी ऐसा ही है, बहुत क्यूट. अच्छा लगा आपको मिलके. ಬೈ ಫೋರ್ಟ್ ಒಳಗೆ ಬಂದು ಆಲ್ಮೋಸ್ಟ್ ನಂದು 2 hours ಆಯಿತು, ಹೊರಗೆ ಹೋಗೋ ಹಾದಿನೇ ಗೊತ್ತಾಗಲ್ಲ. ಸೊ ಎಲ್ಲರೂ ನನಗೆ ಕೇಳ್ತಾರೆ ಹಾದಿ ಅದಂತ, ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತೇಳಿ. ಬೈ ನಂಗೆ ಗೊತ್ತು, ಅದಕ್ಕೆ ರಾಜ ಇಂಥ ಜಾಗ ಹಿಡ್ದಾನೆ, ಎಲ್ಲಿ ಎಕ್ಸಿಟ್ ಆಗಿ ಎಲ್ಲಿ ಎಂಟ್ರಿ ಆಗಿನ ಗೊತ್ತೇ ಆಗಲ್ಲ. ಸೊ ಅಷ್ಟು ದೊಡ್ಡದು ಮಹಲ್. ಸೊ ಬೈ ಇಂಡಿಯಾದಾಗ ಎಷ್ಟೋ ಫೋರ್ಟ್ಗಳು ಹಾಳು ಬಿದ್ದವು, ಬಟ್ ಆ್ಯಕ್ಚುಲಿ ಇವ್ರು ಅಟ್ಲೀಸ್ಟ್ ಪ್ರೊಟೆಕ್ಟ್ ಮಾಡಿ ಕಮರ್ಷಿಯಲೈಸರ್ ಮಾಡ್ಲತ್ತಲ್ಲ, ದ್ಯಾಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ಇಲ್ಲೇ ಒಳಗೆ ಕೆಫೆ ಕಾಫಿ ಡೇ ಅದ, ಸೊ ನೀವು ಚಿಲ್ಲು ಮಾಡ್ಬೋದು ಕುಂತು. ನಾನು ಹಿಸ್ಟ್ರಿ ಒಳಗೆ ಭಾಳ ವೀಕ್ ಇದ್ದೀನಿ. ಸೊ ಯಾರನ್ನ ರಾಜ ಹೆಸರು ರಾಂಗ್ ಹೇಳಿ ಅವ್ರ ಹೆಸರು ಹಿಂದೆ ಮುಂದೆ ಮಾಡಿದ್ರು, ಪ್ಲೀಸ್ ಡೂ ಫಾರ್ಗಿವ್ ಮೀ. ಸೊ ನನಗರೆ ಆ ರಾಜರ ಹೆಸರು ಆ ಇಯರ್ಸ್ಗಳು ಸತ್ರು ನೆನಪಿರಲ್ಲ. ಈವನ್ ನೀನು ಹೈಸ್ಕೂಲರೇ ನಾ ಸೋಷಲ್ ಅಂದ್ರೆ ಕುತ್ತೂರು ಬರ್ತಿದ್ದೆ. ಸೊ ಏನೋ ಇದೊಂದು ಫೋರ್ಟ್ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಐ ಮೇಡ್ ಅ ವೀಡಿಯೋ ಆಫ್ ಇಟ್. ಸೊ ಇಂಥ ಡಾಕ್ಯುಮೆಂಟ್ ಮಾಡೋದು ಭಾಳ ಇಷ್ಟ ನನಗೆ. ಸೊ ಬೈ ಆಗಿನ ಕಾಲದಲ್ಲಿ ಜೋಧ ಅಕ್ಬರ್ ಮೂವಿ ನೋಡಿದ್ರೆ ಇದ್ರೊಳಗೆ ಕಿಚನಲ್ಲಿ ಅಡುಗೆ ಮಾಡ್ತಿದ್ರು. ಸೊ ಅದು ಶೂಟಿಂಗ್ ಟೈಮಲ್ಲಿ ಇಲ್ಲೇ ಬಿಟ್ಟು ಹೋಗ್ಯಾರ. ಸೊ ಟ್ರಾನ್ಸ್ಪೋರ್ಟೇಷನ್ ಕೊಡ್ಲಾರ್ದು ಇರಲಿಲ್ಲ ಅವರಿಗೆ, ಇಲ್ಲೇ ಪರ್ಮಿಷನ್ ತೊಗೊಂಡು ಇಲ್ಲೇ ಬಿಟ್ಟು ಹೋಗ್ಯಾರ ಅವಾಗ.